ಇನ್ಮುಂದೆ ಎಸ್ಐಟಿಯಿಂದ ಬುರುಡೆ ರಹಸ್ಯದ ತನಿಖೆಯನ್ನು ಚುರುಕುಗೊಳಿಸಲಾಗುತ್ತೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೀತಾ ಇದೆ. ಬುರುಡೆ ಬಗ್ಗೆ ಪ್ರಶ್ನೆಗಳ ಸುರಿಮಳೆಯನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಅನಾಮಿಕಾನೇ ಬುರುಡೆ ತಗೊಂಬನ್ನ ಇಲ್ಲ ಯಾರಾದರೂ ಅವನ ಕೈಗೆ ತಂದು ಕೊಟ್ರ ಏನಿವತ್ತು ಬುರುಡೆ ರಹಸ್ಯ ಅನ್ನೋದು ಹೊರಬೀಳುತ್ತೆ. ಆತನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಬಗ್ಗೆ ಕೂಡ ಮಾಹಿತಿಯನ್ನು ಎಸ್ಐಟಿ ಸಂಗ್ರಹಿಸ್ತಾ ಇದೆ. 2014 ಇಂದ ಆತ ಎಲ್ಲಿದ್ದ, ಆತನ ಬ್ಯಾಕ್ಗ್ರೌಂಡ್ ಏನು, ಆತನ ಕುಟುಂಬದ ಹಿಸ್ಟ್ರಿ ಏನು ಅನ್ನೋದರ ಮಾಹಿತಿಯನ್ನು ಎಸ್ಐಟಿ ಸಂಗ್ರಹಿಸ್ತಾ ಇದೆ. ನೋಡಿ, ಪವರ್ ಟಿವಿ ತನಿಖಾ ವರದಿಯನ್ನ ಮಾಡಿದ ಮೇಲೆ ಅದರಲ್ಲಿ ತಪ್ಪಿತಸ್ಥರು ಬೆಚ್ಚಿ ಬೀಳಲೇಬೇಕು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ತಿಮರೋಡಿ ಅಂಡ್ ಟೀಮ್ ಪವರ್ ಟಿವಿಯ ತನಿಖಾ ವರದಿಗೆ ಬೆಚ್ಚಿ ಬಿದ್ದಿದೆ. ಆ ಮಾಸ್ಕ್ ಮ್ಯಾನ್ ನ ಕರ್ಕೊಂಡೋಗಿ ತಿಮರೋಡಿ ಮನೇಲಿ ಇರಿಸ್ಕೊಳ್ತಾ ಇದ್ರು. ಇವ್ರು ಏನೇನೆಲ್ಲ ಮಾಡಿದ್ರು ಅನ್ನೋದನ್ನ ಪವರ್ ಟಿವಿ ಬಟಾ ಬಯಲಿಗೆ ಎಳೆದಿದ ತಕ್ಷಣ ಆ ವಿಡಿಯೋ ಸೃಷ್ಟಿಕರ್ತ ಜಯಂತಿಗೆ ಈಗ ದಿಗಿಲು ಶುರುವಾಗಿದೆ. ಸತ್ಯ ಬಿಚ್ಚಿಟ್ಟಂತ ಪವರ್ ಟಿವಿ ಎದುರು ಜಯಂತಿ ರಂಪಾಟ ಮಾಡಿದಾನೆ. ಇಲ್ದರ ಸೀನು ಡ್ರಾಮಾಗಳನ್ನ ಕ್ರಿಯೇಟ್ ಮಾಡಿದಾನೆ. ನಮ್ಮ ಪ್ರತಿನಿಧಿ ಎದುರುಗಡೆ ಬಾಯಿಗೆ ಬಂದಂಗ್ ಮಾತಾಡಿದಾನೆ ಈ ಜಯಂತಿ. ಏನ್ರಿ ನನ್ನ ಕೊಲೆ ಮಾಡ್ತೀರೇನ್ರಿ ಅಂತ ಕಾಲ್ ಕೆರ್ಕೊಂಡು ಜಗಳ ಮಾಡೋದಕ್ಕೆ ಟ್ರೈ ಮಾಡಿದಾನೆ. ನಮ್ಮ ಪ್ರತಿನಿಧಿಯನ್ನ ಪ್ರವೋಕ್ ಮಾಡೋದಕ್ಕೆ ಟ್ರೈ ಮಾಡಿದಾನೆ. ಆದ್ರೆ ನಮ್ಮ ಪ್ರತಿನಿಧಿ ನಾವೇನು ಮಾಡಿದೀವಿ ಸರ್, ನಮ್ ಕೆಲಸ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಪವರ್ ಟಿವಿಯ ತನಿಖಾ ವರದಿಗೆ ತಿಮರೋಡಿ ಅಂಡ್ ಟೀಮ್ ಬೆಚ್ಚಿ ಬಿದ್ದಿದೆ. ನಿಮ್ಮ ಹಣೆ ಬರ ಏನು ಅನ್ನೋದು ಇಂಚಿಂಚು ದಾಖಲೆ ಕೂಡ ಪವರ್ ಟಿವಿ ಹತ್ರ ಇದೆ. ಪವರ್ ಟಿವಿ ಇವತ್ತಿನಿಂದ ರಾಜ್ಯದ ಜನರ ಮುಂದೆ ಒಂದೊಂದಾಗಿ ಬಿಚ್ಚಿಡ್ತಾ ಹೋಗುತ್ತೆ. ಇನ್ ಎಲ್ಲಿ ನಮ್ಮ ಬಣ್ಣ ಇನ್ನೊಂದಷ್ಟು ಬಯಲಾಗ್ಬಿಡುತ್ತೋ ಅಂತ ಹೇಳಿ ನಮ್ಮ ಧರ್ಮಸ್ಥಳದ ಪ್ರತಿನಿಧಿ ಇದಾರಲ್ಲ ಶಶಿಧರ್, ಅವರ ಮುಂದೆ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾನೆ ಜಯಂತಿ. ಕಾಲ್ ಕೆರ್ಕೊಂಡು ಜಗಳಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಏನ್ರಿ ನನ್ನನ್ನು ಕೊಲೆ ಮಾಡ್ಬಿಡ್ತೀರಾ, ಏನ್ ಮಾಡ್ಬಿಡ್ತೀರಾ, ಬನ್ರಿ ಧರ್ಮಸ್ಥಳದಲ್ಲಿ ಮಂಜುನಾಥನ್ ಮುಂದೆ ಪ್ರಮಾಣ ಮಾಡಿ ಅಂತ ಬೇರೆ ಆವಾಜ್ ಹಾಕಿದಾನೆ ಈ ಜಯಂತಿ ನಮ್ಮ ಪ್ರತಿನಿಧಿ ಮುಂದೆ. ಜಯಂತ್ ಅವರೇ, ಒಂದು ತಿಳ್ಕೊಂಡ್ಬಿಡಿ, ಧರ್ಮಸ್ಥಳ ಬಿಡಿ, ಫಸ್ಟ್ ನೀವು ಪವರ್ ಟಿವಿ ಸ್ಟುಡಿಯೋಗೆ ಬನ್ನಿ ಸ್ವಾಮಿ. ನಿಮಗೆ ಸವಿನಯವಾಗಿ ನಾವು ಆಹ್ವಾನಿಸ್ತಾ ಇದ್ದೀವಿ. ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡಿ ಅಂತ ಜಯಂತಿ ಪಂತಾಹ್ವಾನ ಕೊಟ್ಟಿದ್ದಾನೆ ನಮ್ಗೆ. ಪವರ್ ಟಿವಿ ಯಾರಿಗೂ ಹೆದರ್ಬೇಕಾಗಿಲ್ಲ ಜಯಂತ್ ಅವರೇ. ರಾಜ್ಯದ ಜನರಿಗೆ ಗೊತ್ತಿದೆ ಪವರ್ ಟಿವಿ ಏನ್ ಕೆಲಸ ಮಾಡ್ತಾ ಇದೆ ಅಂತ. ಧರ್ಮಸ್ಥಳ ಬಿಡಿ, ಮೊದಲು ನೀವು ನಮ್ಮ ಸ್ಟುಡಿಯೋಗೆ ಬನ್ನಿ. ಸವಿನಯವಾಗಿ ಆಹ್ವಾನಿಸ್ತಾ ಇದೀವಿ ನಿಮ್ಗೆ. ಬುರುಡೆ ಬಗ್ಗೆ ಪವರ್ ಟಿವಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳುತ್ತೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡಿ ನೀವು. ಸುಳ್ಳಿನ ಕಂತೆಗಳ ಬಗ್ಗೆ ಹೇಳೋ ಮೊದಲು ನಾವು ಅದಕ್ಕೆ ಪ್ರಶ್ನೆ ಕೇಳ್ತೀವಲ್ಲ, ಅದಕ್ಕೆ ಉತ್ತರ ಕೊಡಿ. ನಾವು ತೋರಿಸುವಂತ ದೃಶ್ಯಗಳನ್ನ ಯಾವುದೇ ಎಡಿಟ್ ಮಾಡಿಲ್ಲ. ರಾ ವಿಡಿಯೋಸ್ ನಿಮ್ ಮುಂದೆ ಇರೋದು. ಯೂಟ್ಯೂಬರ್ಗಳಂತೆ ದೃಶ್ಯಾವಳಿಗಳನ್ನ ನಾವು ಸೃಷ್ಟಿ ಮಾಡಿಲ್ಲ. ನೀವೊಂದಷ್ಟು ಯೂಟ್ಯೂಬರ್ಗಳನ್ನ ಪರ್ಚೇಸ್ ಮಾಡಿ ಅದಕ್ಕೆ ಫಂಡಿಂಗ್ ಮಾಡಿ ದೃಶ್ಯಗಳನ್ನ ವಿಡಿಯೋಗಳನ್ನ ನೀವು ಮಾಡಿಟ್ಟಿದ್ದೀರಲ್ಲ, ನಾವು ಯಾವುದು ಆ ತರ ಮಾಡಿಲ್ಲ. ನಮ್ಗೆ ಅಷ್ಟು ಟೈಮೂ ಇಲ್ಲ. ಕಿಡಿಗೇಡಿ ಜಯನ್ನ ರೋಷಾವೇಶದ ದೃಶ್ಯ ಪವರ್ ಟಿವಿಯಲ್ಲಿ ಕೇಳಿಸ್ಕೊಳ್ಳಿ, ಆತ ಯಾವ ರೀತಿ ಮಾತಾಡ್ತಾನೆ ಅಂತ ಹೇಳಿ. ಇಲ್ಲಿ ಒಂದೇ ಒಂದು ಬೈರಿ ಹೊಡಿರಿ ಬೇಕಾ, ನಿಮ್ಮಿಂದಾಗಿ ಉಳಿದ ಮಾಧ್ಯಮವರು ಎಲ್ಲರಿಗೂ ಕಳಕ ಆಗ್ತದೆ. ಹೇಳಿ ಅವರಿಗೆ, ಬೈರಿ ಹೊಡಿರಿ ಬೇಕಾ, ಕೊಲೆ ಮಾಡ್ತೀರಾ, ನಾನು ಬರ್ತೀನಿ, ಕೊಲೆ ಮಾಡಿ ಈ ಒಂದು ವಿಷಯಕ್ಕೋಸ್ಕರ ತಯಾರಿದ್ದೀನಿ ಅಂತ ಹೇಳಿ ನಾನು ಅವರು ಬೈತೀನಿ ಅಂತ ಓಡಿ ಹೋಗಲ್ಲ ಸರ್. 100% ಹೋಗಲ್ಲ. ಗೊತ್ತಾಯ್ತಾ? ಇವತ್ತು ಅಲ್ಲ, ಇವತ್ತು ಅಲ್ಲ, ನಾನು ಏನಕ್ಕೆ ಸರ್ ಮಾಡ್ಬೇಕು, ಅದನ್ನೇ ಮಾಡಿ. ಇವಾಗ ನಾನು ಹೇಳಿದೆ ಅದನ್ನ ಅವರಿಗೆ ಕಳಿಸಿಕೊಡ್ಬೇಕು ಸರ್. ನೋಡಿ, ಈ ತರ ಹೇಳ್ತಾ ಇದ್ದೀನಿ ಸರ್. ಬೇಕಾದ್ರೆ ಕೊಲೆ ಮಾಡ್ಬೇಕಂದ್ರೆ ಅದು ಮಾಡಿ ಸರ್, ನಾನು ರೆಡಿ ಇದ್ದೀನಿ ಸರ್. ಏನಕ್ಕೆ ಈ ತರ ಸುಳ್ಳನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರಾ, ಸತ್ಯವನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರಾ, ಅಷ್ಟು ಬೇಜಾರಾಗ್ತದೆ. ನನ್ನ ಹುಡುಕಿ ಸರ್ ಅಲ್ಲ ಅದು ಹೌದು ಸರ್. ಒಂದು ವಿಷಯ ಸತ್ಯ ಹೇಳ್ಬೇಕು. ನಾನು ಇವತ್ತು ಬರ್ತೀನಿ ಸರ್, ನೀವು ಕರೆಯುವ ಕ್ಷೇತ್ರಕ್ಕೆ ನಾನು ಬರ್ತೀನಿ ಸರ್. ಬಂದು ಹೇಳಿ ಸರ್. ಆ ಧರ್ಮ ಸ್ಟುಡಿಯೋ ಅಲ್ಲ ಸರ್, ಯಾವ ಕ್ಷೇತ್ರ ಯಾವ ಪುಣ್ಯಶಕ್ತಿ ಅದಕ್ಕೆ ಬರ್ತೀನಿ ಸರ್. ಧರ್ಮಸ್ಥಳದಲ್ಲಿ ನೀವೆಲ್ಲ ಹೇಳ್ಬೇಕು, ಇಲ್ಲಿ ಒಂದೇ ಒಂದು ಕೊಲೆ ಆಗಿಲ್ಲ, ಇಲ್ಲಿ ಒಂದು ಅತ್ಯಾಚಾರ ಆಗಿಲ್ಲ, ಯಾವುದೇ ಭೂಕಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್. ನಾನು ಹೇಳ್ತೀನಿ ಆಗಿದೆ ಅಂತ ಹೇಳ್ತೀನಿ ಸರ್. ಇನ್ನೇನು ಬೇಕು ಸರ್? ಪ್ಲೀಸ್ ಮಾಧ್ಯಮದ ಗೌರವ ಉಳಿಸಿ ಸರ್. ನಾನು ಅಷ್ಟೇ ಕೇಳ್ತಾ ಇರೋದು, ನನಗೋಸ್ಕರ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆಗೋಸ್ಕರ ಕೇಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮಿಂದಾಗಿ ಉಳಿದ ಮಾಧ್ಯಮವರು ಎಲ್ಲರಿಗೂ ಕಳಕ ಆಗ್ತದೆ. ಹೇಳಿ ಅವರಿಗೆ, ಬೈರಿ ಹೊಡಿರಿ ಬೇಕಾ, ಕೊಲೆ ಮಾಡ್ತೀರಾ, ನಾನು ಬರ್ತೀನಿ, ಕೊಲೆ ಮಾಡಿ ಈ ಒಂದು ವಿಷಯಕ್ಕೋಸ್ಕರ ತಯಾರಿದ್ದೀನಿ ಅಂತ ಹೇಳಿ ನಾನು ಅವರು ಬೈತೀನಿ ಅಂತ ಓಡಿ ಹೋಗಲ್ಲ ಸರ್. 100% ಹೋಗಲ್ಲ. ಗೊತ್ತಾಯ್ತಾ? ಇವತ್ತು ಅಲ್ಲ, ಇವತ್ತು ಅಲ್ಲ, ನಾನು ಏನಕ್ಕೆ ಸರ್ ಮಾಡ್ಬೇಕು, ಅದನ್ನೇ ಮಾಡಿ. ಇವಾಗ ನಾನು ಹೇಳಿದೆ ಅದನ್ನ ಅವರಿಗೆ ಕಳಿಸಿಕೊಡ್ಬೇಕು ಸರ್. ನೋಡಿ, ಈ ತರ ಹೇಳ್ತಾ ಇದ್ದೀನಿ ಸರ್. ಬೇಕಾದ್ರೆ ಕೊಲೆ ಮಾಡ್ಬೇಕಂದ್ರೆ ಅದು ಮಾಡಿ ಸರ್, ನಾನು ರೆಡಿ ಇದ್ದೀನಿ ಸರ್. ಏನಕ್ಕೆ ಈ ತರ ಸುಳ್ಳನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರಾ, ಸತ್ಯವನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರಾ, ಅಷ್ಟು ಬೇಜಾರ. ಬೈರಿ ಹೊಡಿರಿ ಬೇಕಾ, ಕೊಲೆ ಮಾಡ್ತೀರಾ, ನಾನು ಬರ್ತೀನಿ, ಕೊಲೆ ಮಾಡಿ ಈ ಒಂದು ವಿಷಯಕ್ಕೋಸ್ಕರ ತಯಾರಿದ್ದೀನಿ ಅಂತ ಹೇಳಿ ನಾನು ಅವರು ಬೈತೀನಿ ಅಂತ ಓಡಿ ಹೋಗಲ್ಲ ಸರ್. 100% ಹೋಗಲ್ಲ.
ಗೊತ್ತಾಯ್ತಾ? ಇವತ್ತು ಅಲ್ಲ ನಾನು ಏನಕ್ಕೆ ಸರ್ ಮಾಡ್ಬೇಕು? ಅಲ್ಲ ಅದನ್ನೇ ಮಾಡಿ ಸರ್. ಇವಾಗ ನಾನು ಹೇಳಿದೆ ಅದನ್ನು ಅವರಿಗೆ ಕಳಿಸಿಕೊಡ್ಬೇಕು ಸರ್. ನೋಡಿ ಈ ತರ ಹೇಳ್ತಾ ಇದ್ದೀನಿ ಸರ್. ಬೇಕಾದ್ರೆ ಕೊಲೆ ಮಾಡ್ಬೇಕಂದ್ರೆ ಅದು ಮಾಡಿ ಸರ್, ನಾನು ರೆಡಿ ಇದ್ದೀನಿ ಸರ್. ಏನಕ್ಕೆ ಈ ತರ ಸುಳ್ಳನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದಾರೆ? ಸತ್ಯವನ್ನು ಏನಕ್ಕೆ ಸುಳ್ಳು ಮಾಡ್ತಾ ಇದ್ದೀರಾ? ಅಷ್ಟು ಬೇಜಾರಾಗ್ತದೆ ಸರ್. ನಾನು ಹುಡುಕಿ ಸರ್. ಅಲ್ಲ ಅದು ಹೌದು ಸರ್. ಒಂದು ವಿಷಯ ಸತ್ಯ ಹೇಳ್ಬೇಕು. ನಾನು ಇವತ್ತು ಬರ್ತೀನಿ ಸರ್. ನೀವು ಕರೆಯುವ ಕ್ಷೇತ್ರಕ್ಕೆ ನಾನು ಬರ್ತೀನಿ ಸರ್. ಬಂದು ಹೇಳಿ ಸರ್. ಆ ಧರ್ಮ ಸ್ಟುಡಿಯೋ ಅಲ್ಲ ಸರ್, ಯಾವ ಕ್ಷೇತ್ರ ಯಾವ ಪುಣ್ಯಶಕ್ತಿ ಅದಕ್ಕೆ ಬರ್ತೀನಿ ಸರ್. ಧರ್ಮಸ್ಥಳದಲ್ಲಿ ನೀವೆಲ್ಲ ಹೇಳ್ಬೇಕು, ಇಲ್ಲಿ ಒಂದೇ ಒಂದು ಕೊಲೆ ಆಗಿಲ್ಲ, ಇಲ್ಲಿ ಒಂದು ಅತ್ಯಾಚಾರ ಆಗಿಲ್ಲ, ಯಾವುದೇ ಭೂಕಬಳಿಕೆ ಆಗಿಲ್ಲ ಅಂತ ಹೇಳಿ ಸರ್. ನಾನು ಹೇಳ್ತೀನಿ ಆಗಿದೆ ಅಂತ ಹೇಳ್ತೀನಿ ಸರ್. ಇನ್ನೇನ್ ಬೇಕು ಸರ್? ಬೈರಿ ಹೊಡೀರಿ ಬೇಕಾ?